ನನ್ನ ಸ್ನೇಹಿತಳ ತಲೆ ಕೂದಲು ತುಂಬ ಉದುರುತ್ತಾ ಇತ್ತು. ಆದ್ದರಿಂದ ನಾನು ಅವಳು ಒಮ್ಮೆ ಬ್ಯೂಟಿ ಪಾರ್ಲರ್ಗೆ ಹೋದೆವು. ಬ್ಯೂಟಿಷನ್ ತನ್ನಲ್ಲಿದ್ದ ಹಲವಾರು ಪ್ಯಾಕೇಜ್ಗಳ ಒಳ್ಳೆಯ ಗುಣಗಳನ್ನು ಕುರಿತು ಹೇಳುತ್ತಿದ್ದಳು. ಆ ಪ್ಯಾಕೇಜ್ನ ಬೆಲೆ ರೂಪಾಯಿ 1200ರಿಂದ 3000ವರೆಗೆ ಇತ್ತು. ಕೆಲವು ಡಿಸ್ಕೌಂಟ್ಗಳು ಹಾಗೂ ಚೌಕಾಸು ಮಾಡಿದ ನಂತರ ನನ್ನ ಸ್ನೇಹಿತಳಿಗೆ 3000 ರೂಗಳ ಪ್ಯಾಕೇಜನ್ನು 2400ಕ್ಕೆ ಕೊಟ್ಟಳು. ಬ್ಯೂಟಿಷನ್ ತಲೆ ಕೂದಲಿನಿಂದ ಒಳ್ಳೆಯ ಸುವಾಸನೆ ಬರುತ್ತಿತ್ತು. ನಾನು ಅದೇನು ಎಂದು ಅವಳನ್ನು ಕೇಳಿದಾಗ, ಮೆಂತ್ಯ ಕಾಳಿನ ಎಣ್ಣೆಯಲ್ಲಿ ಕರ್ಪೂರವನ್ನು ಸೇರಿಸಿ ತಲೆ ಕೂದಲಿಗೆ ಹಚ್ಚಿರುವೆ, ಅದು ಕೂದಲನ್ನು ಉನ್ನತ ಮಟ್ಟದಲ್ಲಿ ಇರಿಸುತ್ತದೆ ಎಂದು ಹೇಳಿದಳು. ಆಗ ನನ್ನ ಸ್ನೇಹಿತೆ ತೆಗೆದುಕೊಂಡ 2400 ರೂಗಳ ಪ್ಯಾಕನ್ನು ಸ್ನೇಹಿತೆಯನ್ನು ಮತ್ತೆ ಮತ್ತೆ ನೋಡಿದೆನು. ಇನ್ನೊಂದು ಸನ್ನಿವೇಶ ಹೀಗಿದೆ. ಒಂದು ದೊಡ್ಡ ಹಾಲಿನ ಡೈರಿಯಲ್ಲಿ ಒಳ್ಳೆಯ ಗುಣಮಟ್ಟದ ಹಾಲು ಸಿಕ್ಕುತ್ತದೆ. ಅದನ್ನು ಉಪಯೋಗಿಸುವುದರಿಂದ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದೆಂದು ಒಬ್ಬರು ಹೇಳಿದ್ದನ್ನು ಕೇಳಿ ಆ ಹಾಲಿನ ಡೈರಿಗೆ ಹೋದೆನು. ಆ ಡೈರಿಯಲ್ಲಿ ಸುಮಾರು 150 ಹೊರದೇಶದ ಹಸುಗಳಿದ್ದವು. ಅವುಗಳ ಹಾಲನ್ನು ತೆಗೆದು ಯಂತ್ರಗಳ ಮೂಲಕ ಪ್ಯಾಕ್ ಮಾಡಿ ಮಾರಾಟಕ್ಕೆ ಸಿದ್ಧವಾಗಿಟ್ಟಿದ್ದರು. ಡೈರಿಯ ಇನ್ನೊಂದು ಬದಿಯಲ್ಲಿ 2 ಹಸುಗಳು ಹಸಿರು ಹುಲ್ಲನ್ನು ಮೇಯುತ್ತಿದ್ದವು. ಅದೇನು ಎಂದು ಕೇಳಿದಾಗ ಅವರು ಡೈರಿಯ ಮಾಲೀಕರ ಕುಟುಂಬಕ್ಕಾಗಿ ಆ ಹಸುಗಳ ಹಾಲನ್ನು ಉಪಯೋಗಿಸುತ್ತಾರೆ ಎಂದು ಹೇಳಿದರು. ಅವರು ತಯಾರಿಸುವ ಹಾಲನ್ನು ಮಾಲೀಕರು ಉಪಯೋಗಿಸುವುದೇ ಇಲ್ಲವಂತೆ. ಆಗ ನನ್ನ ಕೈಯಲ್ಲಿದ್ದ ಹಾಲನ್ನು, ಆ ಹಸುಗಳನ್ನು ಮತ್ತೆ ಮತ್ತೆ ನೋಡಿದೆನು. ಇದೇ ಲೋಕ. ಲೋಕದವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಆದರೆ ದೇವರು ಹಾಗಲ್ಲ. ಆತನು ಹೇಳಿದಂತೆಯೇ ಮಾಡುತ್ತಾನೆ. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಅವರಾದರೂ ಬಹು ಯುಕ್ತಿಗಳನ್ನು ಕಲ್ಪಿಸಿಕೊಂಡಿದ್ದಾರೆ. ಇದನ್ನು ಮಾತ್ರ ಕಂಡೆನು ಎಂದು ಬೈಬಲ್ ಹೇಳುತ್ತದೆ.